ನಾಯಕತ್ವ ಬದಲಾವಣೆ ವಿಚಾರ ಕೈ ಪಾಳ್ಯದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ಈ ಒಂದು ಚರ್ಚೆಗೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ನಾಯಕತ್ವ ಬದಲಾವಣೆ ಚರ್ಚೆಗೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನನ್ನೇ ಮುಂದುವರಿಸಿ ಅಂದ್ರೆ ನಾನು ಮುಂದುವರಿತೇನೆ. ಹೈಕಮಾಂಡ್ ನಿರ್ಧಾರ ನಾನು ಒಪ್ಪಬೇಕು, ಡಿಕೆನು ಒಪ್ಪಬೇಕು. ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವರಿಷ್ಠರು ಹೇಳದಂತೆ ನಡೆದುಕೊಳ್ತೇನೆ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆಗೆ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನನ್ನೇ ಮುಂದುವರಿಸಿ ಅಂದ್ರೆ ನಾನು ಮುಂದುವರಿತೇನೆ. ಹೈಕಮಾಂಡ್ ನಿರ್ಧಾರ ನಾನು ಒಪ್ಪಬೇಕಾಗುತ್ತೆ, ಡಿಕೆನು ಕೂಡ ಒಪ್ಪಬೇಕಾಗುತ್ತೆ. ಹೈಕಮಾಂಡ್ ನಿರ್ಧಾರವನ್ನು ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವರಿಷ್ಠರು ಹೇಳಿದಂತೆ ನಡೆದುಕೊಳ್ತೇವೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆಗೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಸ್ಪಷ್ಟನೆ ನೀಡುವ ಕೆಲಸವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಒಂದು ಚರ್ಚೆ ಬಹಳ ಆಗ್ತಾ ಇದೆ. ಇನ್ನು ನಾಯಕತ್ವ ಬದಲಾವಣೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಮುಂದಾಗಿರ್ಲಿಲ್ಲ. ಆದ್ರೆ ಈ ಒಂದು ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋಣ. ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಅಲ್ಟಿಮೇಟ್ಲಿ ಹೈಕಮಾಂಡು ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ನಮ್ಮಲ್ಲಿ ನಾಯಕತ್ವ ಚರ್ಚೆ ಹೈಕಮಾಂಡ್ ಅತ್ತ ಸಿದ್ದು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳಕ್ಕೆ ಅಧಿಕಾರ ಹಂಚಿಕೆ ಫೈಟ್ ಹೋಗಿದೆ. ವರಿಷ್ಠರ ನಿರ್ಧಾರವೇ ಫೈನಲ್ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇಷ್ಟು ದಿನ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದೇ ಫೈನಲ್ ಅಂತ ಹೇಳಿದ್ದಾರೆ. ವರಿಷ್ಠರ ನಿರ್ಧಾರವನ್ನ ನಾನು ಕೂಡ ಒಪ್ಪಬೇಕಾಗತ್ತೆ, ಡಿಕೆನು ಕೂಡ ಒಪ್ಪಬೇಕಾಗತ್ತೆ. ಯಾರು ಕೂಡ ಹೈಕಮಾಂಡ್ ಪ್ರಶ್ನೆ ಮಾಡುವ ಅಧಿಕಾರ ಯಾರಿಗೂ ಕೂಡ ಇಲ್ಲ. ನಾಯಕತ್ವ ಚರ್ಚೆಯ ವಿಚಾರಕ್ಕೆ ಹೈಕಮಾಂಡ್ ನತ್ತ ಈಗ ಸಿಎಂ ಸಿದ್ದರಾಮಯ್ಯ ಅವರು ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ನಾನು ಕೂಡ ಬದ್ಧನಾಗಿದ್ದೇನೆ, ಡಿಕೆ ಕೂಡ ಅದನ್ನ ಒಪ್ಪಬೇಕಾಗತ್ತೆ ಅಂತ ಸ್ಪಷ್ಟನೆಯನ್ನ ನೀಡುವ ಕೆಲಸವನ್ನ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಹೈಕಮಾಂಡ್ ಅತ್ತ ಸಿಎಂ ಸಿದ್ದರಾಮಯ್ಯ ಅವರು ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಯಕತ್ವ ಚರ್ಚೆಯ ಬೆನ್ನಲ್ಲೇ ಈ ರೀತಿಯಾಗಿ ಯಾವ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇಷ್ಟು ದಿನ 5 ವರ್ಷವೂ ಕೂಡ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು. ಆದ್ರೆ ಏಕಾಏಕಿ ಹೈಕಮಾಂಡ್ ಅಂತ ಯಾವ ಕಾರಣಕ್ಕೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ? ಸಾಹಿತ್ಯ ಕಳೆದ 2-3 ಹೇಳಿಕೆಗಳು ಅಂದ್ರೆ ಸಿಎಂನ ಹೇಳಿಕೆಗಳನ್ನ ಗಮನಿಸ್ತಾ ಹೋದ್ರೆ ಅವರು ಇತ್ತೀಚಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರ ಕಡೆ ಬೊಟ್ಟು ತೋರಿಸಿ ಮಾತನಾಡುವಂತಹದ್ದು ಜೋರಾಗಿದೆ. ಇವತ್ತು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಅವರು ಹೈಕಮಾಂಡ್ ಏನ್ ಹೇಳಿದ್ರು ಕೂಡ ನಾನು ಕೇಳ್ಬೇಕು, ಡಿಕೆ ಶಿವಕುಮಾರ್ ಅವರು ಕೂಡ ಕೇಳ್ಬೇಕು ಅನ್ನುವಂತಹ ಹೇಳಿಕೆ ಏನಿದೆ ಅದು ಎಲ್ಲೋ ಒಂದ್ ಕಡೆ ಈಗ ಹೈಕಮಾಂಡ್ ಏನ್ ಹೇಳಿದ್ರು ನಾವು ಒಪ್ಪೋದಿಕ್ಕೆ ರೆಡಿ. ಅದು ನಾಯಕತ್ವ ಬಿಟ್ಕೊಡಿ ಅನ್ನುವಂತಹದ್ದಾಗಿರ್ಬೋದು, ಅಥವಾ ಮುಂದುವರಿಸಿ ಅನ್ನುವಂತಹದ್ದಾಗಿರ್ಬೋದು, ಅಥವಾ ಸಚಿವ ಸಂಪುಟ ಬೇಕು ಬೇಡ ಅನ್ನುವಂತಹದ್ದಾಗಿರ್ಬೋದು. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ನಾವು ಅದಕ್ಕೆ ಬದ್ಧ ಅನ್ನುವಂತಹ ಒಂದು ನಿಲುವಿಗೆ ಬಂದು ನಿಂತಂತಿದೆ. ಈಗ ಅವರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದಂತಹ ನಂತರದಲ್ಲಿ ಅಂದ್ರೆ ಎಐಸಿಸಿ ಅಧ್ಯಕ್ಷರ ಮುಂದೆ ಕೂಡ ಅವರು ಹೇಳಿದಂತಹದ್ದು ನಾಯಕತ್ವ ಬದಲಾವಣೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿಯೇ ವಾದ ಮಂಡಿಸಿದ್ದಾರೆ. ಯಾಕಂದ್ರೆ ಸಹಜವಾಗಿ ನಾಯಕತ್ವ ಬದಲಾದ್ರೆ 2.5 ವರ್ಷವೂ ಕೂಡ ಒಂದು ಆಡಳಿತದ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಮುಂದಿನ ಚುನಾವಣೆಗೂ ಕೂಡ ಅದರ ಎಫೆಕ್ಟ್ ಆಗಬಹುದು, ಸ್ಥಳೀಯ ಚುನಾವಣೆಗಳಿಗೆ ಅದರ ಎಫೆಕ್ಟ್ ಆಗಬಹುದು. ಹಾಗಾಗಿ ನಾಯಕತ್ವ ಬದಲಾವಣೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ವಾದವನ್ನ ಮುಂದಿಟ್ಟಿರುವಂತಹದ್ದು. ಅದನ್ನೇ ಖರ್ಗೆ ಅವರಿಗೂ ಕೂಡ ಸ್ಪಷ್ಟವಾಗಿ ತಿಳಿಸಿರುವಂತಹದ್ದು. ಇದಾದ ಮೇಲೂ ಕೂಡ ಡಿಕೆ ಶಿವಕುಮಾರ್ ಒಂದು ಇದನ್ನ ಮುಂದುವರಿಸಿರುವಂತಹದ್ದು. ಅಂದ್ರೆ ತಮ್ಮದೇ ಆದಂತಹ ಶಾಸಕರ ಬಳಗವನ್ನ ದೆಹಲಿಗೆ ಕಳಿಸುವ ಮೂಲಕ ಮತ್ತೆ ಪಟ್ಟನ್ನ ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ನಾಯಕತ್ವ ಬಿಟ್ಟುಕೊಡೋದಿಲ್ಲ, ನೀವು 2.5 ವರ್ಷದ ಬಳಿಕ ಮಾತುಕತೆ ಕೊಟ್ಟಿದ್ದೀರಿ, ಅದರಂತೆ ನಡೆದುಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನ ಆಪ್ತರ ಮೂಲಕ ಮತ್ತೆ ದೆಹಲಿಗೆ
ಹೀಗಾಗಿ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾನು ಬದ್ಧವಾಗಿ ಇರ್ತೇನೆ ಅನ್ನುವಂತಹ ನಿಲುವಿಗೆ ಬಂದಂಗ್ ಕಾಣುತ್ತೆ. ಹಾಗಾಗಿಯೇ ಪದೇ ಪದೇ ಇಷ್ಟು ದಿನ 5 ವರ್ಷ ನಾನೇ ಸಿಎಂ, ಮುಂದಿನ ಬಜೆಟ್ಗಳು ನನ್ನ ನೇತೃತ್ವದಲ್ಲೇ ಆಗುತ್ತೆ ಅಂತಿದ್ದಂತಹ ಸಿಎಂ ಸಿದ್ದರಾಮಯ್ಯ ಇದೀಗ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಅನ್ನುವಂತಹ ಮಾತುಗಳನ್ನ ಆಡಿರಬಹುದು. ಸಾಹಿತ್ಯ ಈಗ ಸದ್ಯಕ್ಕೆ ದೀಪ, ಒಂದು ವೇಳೆ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಮೊದಲಿನಿಂದಲೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಅಧಿಕಾರವನ್ನ ಬಿಟ್ಕೊಡಿ ಅಂತ ಏನಾದ್ರೂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಏನಾದ್ರೂ ಸೂಚನೆ ಕೊಟ್ರೆ ಆಗ ಸಿದ್ದರಾಮಯ್ಯ ಅವ್ರಿಗೆ ಏನ್ ಮಾಡ್ತಾರೆ ಅಂತ. ಯಾಕೆಂತಂದ್ರೆ ಈಗ ಇಬ್ರು ಕೂಡ ಹೇಳ್ತಾ ಇರೋದು ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತ. ಒಂದು ವೇಳೆ ಏನಾದ್ರೂ ಆ ರೀತಿಯಾಗಿ ನಿರ್ಧಾರವನ್ನ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಮುಂದೆ? ಸಾಹಿತ್ಯ ಇದೆಲ್ಲವೂ ಕೂಡ ಅಷ್ಟು ಸುಲಭಕ್ಕೆ ಆಗುವಂತಹ ಕೆಲಸ ಅಲ್ಲ. ಯಾಕಂದ್ರೆ ಸಹಜವಾಗಿ ನಾಯಕತ್ವ ಬದಲಾವಣೆ ಮಾಡ್ಬೇಕು ಅಥವಾ ಮಾಡ್ತಾರೆ ಅನ್ನುವಂತಹದ್ದು ಬಂದಾಗ ಒಂದು ರೀತಿಯಾಗಿ ಎಲ್ಲರೂ ಕೂಡ ಡಿಸ್ಟರ್ಬ್ ಆಗೇ ಆಗ್ತಾರೆ. ಹಿರಿಯರು ಡಿ.ಕೆ. ಶಿವಕುಮಾರ್ ಅವರ ಕೈ ಕೆಳಗೆ ಕೆಲಸ ಮಾಡ್ಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಬಗ್ಗೆ ಒಂದಿಷ್ಟು ಅಸಮಾಧಾನ ಕೂಡ ಇದೆ. ಅವರು ರ್ಯಾಶ್ ಅಂಡ್ ಬಿಹೇವ್ ಮಾಡುವಂತದ್ದು ಸರಿಯಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಿದ್ದು ಕೂಡ ಉಂಟು. ಹೀಗಾಗಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಹೇಳಿದ್ದೇ ನಿಜವಾದಲ್ಲಿ, ಬದಲಾವಣೆ ಆಗಿದ್ದೇ ನಿಜವಾದಲ್ಲಿ ಹಂತದ ಅಧಿಕಾರಾವಧಿ ಅಂದ್ರೆ 2.5 ವರ್ಷದ ಅಧಿಕಾರಾವಧಿ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಡಿಸ್ಟರ್ಬ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ವಿಚಾರ ಅಥವಾ ಅನ್ನುವಂತಹ ವ್ಯಕ್ತಿತ್ವ ಏನಿದೆ ಈ ರಾಜ್ಯದಲ್ಲಿ ಅವರೇ ಇರ್ಲಿ ಅನ್ನುವಂತಹ ರೀತಿಯಲ್ಲಿ ಇದ್ರೂ ಕೂಡ ಇದು ಕ್ರಮವನ್ನ ಡಿ.ಕೆ. ಶಿವಕುಮಾರ್ ಕೂಡ ಹಾಕಿದ್ದಾರೆ ಅನ್ನುವಂತಹದ್ದೇನಿದೆ ಅದು ಕೂಡ ಇಲ್ಲಿ ಒಂದು ಹಂತಕ್ಕೆ ಲೆಕ್ಕಕ್ಕೂ ಕೂಡ ಬರುತ್ತೆ. ಆದ್ರೆ 2.5 ವರ್ಷದ ಅಧಿಕಾರಾವಧಿ ಯಾರಿಗೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ದೊಡ್ಡ ಪ್ರಶ್ನೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪ ನಿಮ್ಮೆಲ್ಲ ಮಾಹಿತಿಗಾಗಿ.